keeping me waiting? Why you keeping me waiting? The love from you been so long. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸೇ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಏನು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಬರ್ರಿ ಫ್ರೆಂಡ್ಸ. ಹಾಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಸ್ಕಿಪ್ ಮಾಡಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಚಿಕನ್ ಸಾರ ಆಮೇಲೆ ಚಿಕನ್ ಕಬಾಬ್ ಮಾಡಕತ್ತೀನಿ ರೀ. ಸೊ ಅರ್ಧ ಕಿಲೋ ಐತ್ರಿ. ಅರ್ಧ ಕಿಲೋದಾಗ ಇದು ಕಬಾಬು ಆಮೇಲೆ ಅದಾಗ ಒಂಚೂರು ಸಾರು ಮಾಡಿದ್ರು ಅಂತಂದು ಈಗ ನೋಡಿರಿ ಚಿಕನ್ನ ಕ್ಲೀನಾಗಿ ನಾನು ತೊಳ್ಕೊಂಡ್ಬಂದು ಈಗ ಜಲ್ರಿ ಒಳಗೆ ಇಟ್ಟಿದ್ದೀನಿ ರೀ. ಸೊ ಈ ಕಡೆ ಮಸಾಲೆ ನೋಡಿರಿ, ಮಸಾಲೆ ಕೊಬ್ಬರಿ ತೊಗೊಂಡೇನಿ ರೀ. ಆಮೇಲೆ ಟಮಾಟಿ ಒಂದು 4 ಸಣ್ಣ ಸಣ್ಣ ಇದ್ದವು ರೀ, ಒಂದು 4 ಟಮಾಟಿ, ಆಮೇಲೆ ಕೊಬ್ಬರಿ, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ಹಾಕೀನಿ ರೀ. ಇದಕ್ಕೆ ಜಾಸ್ತಿ ಏನಿಲ್ಲ. ಸೊ ಇದಿಷ್ಟನ್ನ ಇದು ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ರೀ. ಸೊ ಮಿಕ್ಸಿ ಮಾಡ್ಕೊಂಡು ಬರೋ ತನಕ ನಾನು ಈಗ ಏನು ಮಾಡ್ತೇನೆ ಅಂದ್ರೆ ಒಂಚೂರು ಎಣ್ಣೆ ಹಾಕಿ ಈಗ ಫಸ್ಟಾಗಿ ನಾನು ಚಿಕನ್ನ ಕುದಿಯಾಕಂತಂದು ಇಡ್ತೀನಿ ರೀ, ಅಂದರೆ ಬೇಯಿಸಕ್ಕೆ ಇಡ್ತೀನಿ ರೀ. ಒಂಚೂರು ಎಣ್ಣೆ, ಉಪ್ಪು, ಖಾರ, ಇದು ಸ್ವಲ್ಪ ಅರ್ಶಿಣದ ಪುಡಿ ಎಲ್ಲ ಹಾಕಿ ಈಗ ನೋಡಿರಿ ಎಣ್ಣೆ ಹಾಕ್ಕೊಂಡಾಗತ್ತೇನೆ ರೀ ಡಬರಿ ಒಳಗೆ. ನನಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ನಾನು ಹಾಕ್ಕೊಂಡು ಈಗ ಸಾರು ಮಾಡ್ಕೊತೀನಿ ರೀ. ಉಳ್ಕಿದ್ದನ್ನು ಸ್ವಲ್ಪ ಕಬಾಬ್ ಮಾಡ್ಬೇಕಂತಂದು ಮಾಡಾಕತ್ತೇನೆ ರೀ. ಸೊ ಎಣ್ಣೆ ಬಿಸಿ ಆಗೋ ತನಕ ಅಂದ್ರೆ ನಾನು ಒಂಚೂರು ಮಿಕ್ಸಿ ಹಾಕ್ಕೊಂಡು ಬರ್ತೇನೆ ರೀ. ಇದು ಮಸಾಲೆ ನೋಡಿರಿ ಡಿವೈಡ್ ಮಾಡಿದ್ದೀನಿ, ಅಂದರೆ ಇದು ಕಬಾಬ್ ತೊಗೊಂಡೇನಿ ರೀ. ಇದೈತಲ್ಲ ಸಾರು ಮಾಡಕ್ಕಂತಂದು ತೊಗೊಂಡೇನಿ ರೀ. ಸಾರಿನಾಗಿನೂ ಜಾಸ್ತಿ ತಿನ್ನಂಗಿಲ್ಲ ರೀ, ಅದ್ರ ಸಂಬಂಧ ಇದನ್ನು ಈಗ ಉಳ್ಕಿದ್ದನ್ನು ಸ್ವಲ್ಪ ಕಬಾಬ್ ಮಾಡಾಕತ್ತೇನೆ ರೀ. ಇದಿಷ್ಟು ನೋಡಿರಿ ಎಲ್ಲ ಬಿದ್ದಿದ್ದು ಒಂಚೂರು ಸಾರು ಮಾಡಾಕತ್ತೇನೆ ರೀ. ಈಗ ಎಣ್ಣೆ ಕಾದೈತೆ ರೀ. ಈಗ ನಾನು ಈ ಚಿಕನ್ನ ಹಾಕ್ಕೊಂಡು ಬಿಡ್ತೀನಿ ನೋಡಿರಿ. ಚಿಕನ್ ಈಗ ಹಾಕ್ಕೊಂಡೆ. ಸೊ ಈಗ ಇದಕ್ಕೆ ಅರ್ಶಿಣದ ಪುಡಿ ಹಾಕ್ಕೊಂತೀನಿ. ಅರ್ಶಿಣದ ಪುಡಿ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ತೊಗೊಂಡೇನಿ ರೀ ಚಿಕನ್ನ, ಅದ್ರ ಸಂಬಂಧ ನಿಮ್ಗೆ ಭಾಳ 4 ಪೀಸ್ ಕಾಣಿಸಾಕತ್ತವ ಏನು ಗೊತ್ತಿಲ್ಲ ನಂಗೆ. ಜಲ್ದಿ ಬೇಯ್ತೈತ್ರಿ ಇದು ಚಿಕನ್. ಸೊ ನೋಡಿರಿ ಇದಿಷ್ಟನ್ನು ಈಗ ನಾನು ಮಿಕ್ಸ್ ಮಾಡಿದೆ. ಇದು ಸ್ವಲ್ಪ ಸಣ್ಣ ಉರಿಯಾಗ ಇಟ್ಟು ಈಗ ಬೇಯಿಸ್ತೀನಿ ರೀ. ಆಮೇಲೆ ಖಾರ ಪುಡಿ, ಆಮೇಲೆ ಚಿಕನ್ ಮಸಾಲ ಎಲ್ಲ ಹಾಕಿ ಮಸಾಲೆ ತಿರ್ಕೊಂಡು ಬರ್ತೇನೆ ರೀ ಫಸ್ಟಾಗಿ. ಈಗ ನೋಡಿರಿ ಇದಕ್ಕೆ ಖಾರ ಪುಡಿ ಹಾಕ್ಕೊಂಡಾಗತ್ತೀನಿ. ಸೊ ಒಂದು ಚಮಚ ಕಮ್ಮಿ ಹಾಕಿದ್ದೀರಿ. ಸೊ ಇದು 2 ಸೇರಿಸಿ ಒಂದು ಅರ್ಧ ಆತ್ರಿ. ಈಗ ಚಿಕನ್ ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಾಗತ್ತೀನಿ ರೀ. ಸೊ ಇದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಎಷ್ಟು ಮಸ್ತಾಗಿ ಕೆಂಪಾಗತ್ತೆ. ಸೊ ಈಗ ಮಸಾಲೆ ಒಂದು ಹಾಕ್ಕೊಳ್ಳೋಣ ರೀ ಇದಕ್ಕೆ. ನೋಡಿರಿ ಫ್ರೆಂಡ್ಸ, ಮಸಾಲೆ ಒಂದು ಹಾಕ್ಕೊಂಡು ಬಂದಿರೋದು ನಾನು. ಈಗ ಚಿಕನ್ ಬೇಯಾಗತ್ತೈತೆ ರೀ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಬಿಡ್ತೀನಿ ರೀ ಅದಕ್ಕೆ. ಮಸಾಲೆ ನೋಡ್ರಿ ಹಾಕ್ಕೊಂಡಾಕತ್ತೀನಿ. ಸೊ ಮಸಾಲೆ ಹಾಕ್ಕೊಂಡು ಇದ್ರಾಗ ಇನ್ನೊಂದು ಸ್ವಲ್ಪ ಉಳಿದಿದ್ದೆ ನೀರು ಹಾಕಿ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ ನನಗೆ ಎಷ್ಟು ತಳ್ಳಗಬೇಕು ಅಷ್ಟನ್ನು ನಾನೀಗ ಸಾರನ್ನ ಮಾಡ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ, ಈಗ ಇದು ಒಂಚೂರು ಗಟ್ಟಿಯಾಗಿತ್ತು ರೀ ಸಾರು, ಅದಕ್ಕೆ ನನಗೆ ತಳ್ಳಗೆ ಬೇಕಿದೆ. ಯಾವಾಗಲೂ ಚಿಕನ್ ಸಾರು ಸ್ವಲ್ಪ ತಳ್ಳಗಿದ್ರೂ ಚಲೋ ಆಗುತ್ತೆ, ರುಚಿನೂ ಚಲೋ ಕೊಡ್ತೈತೆ ರೀ. ಸೊ ನೋಡಿರಿ ಇದಿಷ್ಟನ್ನು ಮಾಡ್ಕೊಂಡೇನಿ ರೀ. ಸೊ ಇದು ಕುದಿಲಿ ಈಗೆಲ್ಲ ಹಾಕಿದ್ದೈತಿ, ಉಪ್ಪು, ಖಾರ, ಆಮೇಲೆ ಅರ್ಶಿಣದ ಪುಡಿ ಎಲ್ಲ. ಸೊ ಕುದಿಯೋ ತನಕ ಅಂದ್ರೆ ನಾನು ಕಬಾಬಿಂದ ರೆಡಿ ಮಾಡ್ಕೊತೀನಿ ರೀ. ಇಲ್ಲಿ ನಮ್ದು ಚಿಕನ್ ಸಾರು ಅಂತೂ ಕುದಿಯಾಗತ್ತೈತೆ ರೀ. ಈ ಕಡೆ ಎಲ್ಲ ಕಬಾಬಿಂದ ರೆಡಿ ಮಾಡಿ ಇಟ್ಟೇನಿ ಫ್ರೆಂಡ್ಸ. ಈಗ ಎಣ್ಣೆಗೆ ಹಾಕೋದಷ್ಟ. ಸೊ ಇದು ರೆಡಿ ಆದಮೇಲೆ ಪಲ್ಯ ಸಾರು ಆಮೇಲೆ ಕಡಾಯಿ ಇಡ್ತೀನಿ ರೀ. ಈಗಂತ್ರ ಚಿಕನ್ ಸಾರು ರೆಡಿ ಆತ್ರಿ. ಈಗ ಕಬಾಬ್ ಬಿಡಾಕತ್ತೀನಿ ನೋಡ್ರಿ.
ಸೊ ಎಣ್ಣೆ ಅಂತ ಮಸ್ತ್ ಆಗತ್ತೆ. ನೋಡಿರಿ ಫ್ರೆಂಡ್ಸ, ಈ ಥರ ಒಂದೊಂದಾಗೆ ಹಾಕ್ಕೊಳಂಗತ್ತೇನೆ ರೀ, ಯಾಕಂದ್ರೆ ಅವು ಜಾಯಿಂಟ್ ಆಗಿಬಿಡ್ತಾವ್ರಿ. ಮೊನ್ನೆ ಮಾಡಿದ್ದು ಹಂಗೆ ಕುಡ್ಕೊಂಡು ಬಿಡ್ತಾವ್ರಿ. ಸೊ ಇದಕ್ಕೆ ಈ ಚಮಚೆ ತೊಗೊತೇನೆ ರೀ. ಈಗ ಈ ಥರ ಹೊಳ್ಸಿ ಹಾಕ್ಕೊಂಡು ಬಿಡ್ತೇನೆ ರೀ. ಈಗ ನೋಡ್ರಿ ಕಬಾಬ್ ಅಂತ ರೆಡಿ ಆದವು ರೀ. ಈಗ ತೆಗಿತೀನಿ. ಸೊ ಖಡಕ್ಕಾಗಿ ನಮ್ಮ ಕಬಾಬ್ ರೆಡಿ ಆದವು ರೀ. ಸೊ ಇದು ಭಾಳ ಸಿಂಪಲ್ ಐತ್ರಿ ರೆಸಿಪೀಸ್. ಅಂದ್ರೆ ನಾವು ಚಿಕನ್ ಮಟನ್ ಅಂದ್ರೆ ಭಾಳ ನಮ್ಗೆ ವಜ್ಜಿ ಕೆಲಸನ ಐತೆ ಬಿಡ ಅಂತಂದು ನಾವು ಅನ್ಕೊಂತೀವಿ ರೀ ಅದು ಮಾಡೋಕ್ಕಿಂತ ಮೊದಲು. ಬಟ್ ಅದನ್ನು ಮಾಡೋಕ್ಕಂದ್ರೆ ಭಾಳ ಈಸಿನೇ ಐತ್ರಿ. ಆಮೇಲೆ ಮಸಾಲಿದು ಏನಾದ್ರು ನಾವು ಸಾರಾಗಲಿ ಪಲ್ಯ ಆಗಲಿ ಹಿಂಗೆ ಗ್ರೇವಿ ಆಗಲಿ ಮಾಡೋದಿದ್ರೂ ಭಾಳ ಈಸಿ ಐತ್ರಿ ಅದು. ಬ್ಯಾಳೆ ಸಾರು ಹಂಗೆ ಅಲ್ರಿ ಇವೆಲ್ಲ. ಯಾಕಂದ್ರೆ ನಾವು ಕೊಬ್ಬರಿ ಮಸಾಲೆ ತೊಗೊಂಡ್ಬಿಟ್ರೆ ಮಿಕ್ಸಿಗೆ ಹಾಕೋದು ಒಗ್ಗರಣೆ ಕೊಡೋದು ಇಷ್ಟ ರೀ. ಬೇಳೆ ಸಾರು ಅಂದ್ರೆ ನಾವು ಎಲ್ಲ ಥರದ್ದು ಟಮಾಟಿ ಎಲ್ಲ ಕೊತ್ತಂಬರಿ ಅರ್ಶಿನದ ಪುಡಿ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಸಲ ಮತ್ತು ಬೇಯಿಸಿ ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು ಮತ್ತು ಕುದಿಸ್ಬೇಕು ಎಲ್ಲ. ಅಂದ್ರೆ ಭಾಳ ಕೆಲಸ ಅದಾವ್ರಿ. ಸೊ ಇದ್ರಾಗಂತ ಏನೂ ಇಲ್ಲರಿ. ಎಲ್ಲ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೊಬ್ಬರಿ ಟಮಾಟಿ ಇದು ಏಲಕ್ಕಿ ಲವಂಗ ಚಕ್ಕೆ ಇವೆಲ್ಲ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಬಿಟ್ರೆ ಕೊತ್ತಂಬರಿ. ಸೊ ನಮ್ದು ಚಿಕನ್ ಆಗಲಿ ಮಟನ್ ಪಲ್ಯ ಆಗಲಿ ರೆಡಿ ಆಗಿಬಿಡ್ತೈತೆ ರೀ. ಆಮೇಲೆ ಮೀನಿನ ಸಾರಿಗೆ ಆಗಲಿ ಇದೆಲ್ಲ ಮಸಾಲೆ ಇಲ್ಲರಿ. ಮೀನಿನ ಸಾರಿಗೆ ಬೇರೆ ಐತ್ರಿ. ಅಂದ್ರೆ ಅದಕ್ಕೆ ಜೀರಿಗೆ ಹಾಕ್ತೇವೆ ರೀ. ಬಟ್ ಇವೆಲ್ಲ ಏಲಕ್ಕಿ ಲವಂಗ ಚಕ್ಕೆ ಆಮೇಲೆ ಹಸಿ ಶುಂಠಿ ಇವೆಲ್ಲ ಹಾಕಂಗಿಲ್ಲ ರೀ. ಇವೆಲ್ಲ ಸ್ಕಿಪ್ ಮಾಡಿಕೊಂಡು ಆಮೇಲೆ ಜೀರಿಗೆ ಹಾಕಿ ಅದನ್ನು ಸಾರು ಮಾಡಿದ್ರೆ ಸೊ ಅದು ಭಾಳ ಈಸಿ ಐತ್ರಿ ಮೀನಿನ ಸಾರು ಮಾಡ್ಬೇಕಂದ್ರೂ. ಈಗ ನೋಡ್ರಪ್ಪ ನಮ್ಮ ಕಬಾಬ್ ಇನ್ನೊಂದು ಸ್ವಲ್ಪ ಐತ್ರಿ ಮಾಡೋದು. ಸೊ ಇದಿಷ್ಟನ್ನು ಮಾಡ್ಕೊತೀನಿ ರೀ. ಯಾಕಂದ್ರೆ ನಾನು ನಮ್ಮ ಮನ್ಯಾಗ ಇದು ಸಾರ್ನಾಗ ಜಾಸ್ತಿ ಹಾಕಿದ್ದು ತಿನ್ನಂಗಿಲ್ಲ ರೀ. ಅದ್ರ ಸಂಬಂಧ ಕಬಾಬನ್ನ ಮಾಡಿದ್ರೆ ಏನೋ ಒಂಚೂರು ಇಷ್ಟಪಟ್ಟು ತಿಂತಾರೆ ರೀ. ನಾನು ಕೂಡ ನನಗೂ ಭಾಳ ಇಷ್ಟ ರೀ ಇದು ಕಬಾಬ್ ಅಂದ್ರೆ. ಅದ್ರ ಸಂಬಂಧ ನಾನು ಜಾಸ್ತಿ ಚಿಕನ್ದಂದ್ರೆ ಕಬಾಬ್ ಮಾಡಿದ್ರೆ ಮೊನ್ನೇನೋ ಮಾಡಿದೆ ರೀ. ಮೊನ್ನೇನೋ ಮಾಡಿ ಅವತ್ತು ಬರೀ ಕಬಾಬ್ ಅಷ್ಟೇ ಮಾಡಿದ್ದೆ ರೀ, ಸಾರು ಮಾಡಿದ್ದಿಲ್ಲ. ಅದಕ್ಕೆ ಈ ಸಲ ಅರ್ಧ ಕಿಲೋ ಅಷ್ಟು ತಂದಿದ್ರಲ್ರಿ. ಮತ್ತು ಅರ್ಧ ಕಿಲೋನು ಮತ್ತೆ ಎಲ್ಲಿ ಮಾಡಲಿ ಸಾರನ್ನು ಮಾಡಿದ್ರಾತ ಅಂತಂದೆ. ಸೊ ಈಗ ಮಾಡಕ್ಕೆ ಕುಂತಾರೆ. ಯಾಕಂದ್ರೆ ನನಗೂ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೇನಲ್ರಿ. ಆ ಕೆಲಸದ ಇದ್ರಾಗ ಬೆಳಿಗ್ಗೆ ಏನೋ ನಾಷ್ಟ ಮಾಡ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ ರೀ. ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿದ್ದಕ್ಕೆ ಅವೆಲ್ಲ ಭಾಳ ಒಚ್ಚಾಗ್ಬಿಡ್ತಾವ್ರಿ ನಮಗೂ ಕೆಲಸ. ಅದ್ರ ಸಂಬಂಧ ಮತ್ತು ಸಾರು ಮಾಡಿದರೆ ಸಾರು ಅನ್ನ ಸಾರು ಆದರೂ ತಿಂತಾರೆ ಅಂತಂದು ನಾನು ಇದನ್ನು ಈಗ ಸಾರು ಮಾಡ್ಕೊಂಡೆ ರೀ. ಸೊ ಈಗ ನೋಡಿರಿ ಇದಿಷ್ಟನ್ನು ಮಾಡಿದ್ದಾತ್ರಿ. ಇನ್ನೊಂದು ಸ್ವಲ್ಪ ಐತಿ. ಈಗ ಅದನ್ನು ಕೂಡ ನಾನು ಹಾಕ್ಕೊಳಾಗತ್ತೇನೆ ರೀ. ಈಗ ನೋಡಿರಿ ಕಬಾಬ್ ರೆಡಿ ಆದವು. ಸೊ ಇದು ಫೈನಲ್ ಲಾಸ್ಟಿಂದ್ರಿ ಇದು. ಹೆಂಗೆ ಅನ್ನಿಸ್ತ್ರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನೋಡಿರಿ ಈ ಕಡೆ ಚಿಕನ್ ಸಾರನು ರೆಡಿ ಆಗೈತಿ. ಆಮೇಲೆ ಕಬಾಬ್ನು ರೆಡಿ ಆದವು ರೀ. ಬಿಸಿ ಬಿಸಿ ರೊಟ್ಟಿ ಆಮೇಲೆ ಚಿಕನ್ ಸಾರು ಕಬಾಬ್ ತಿಂದ್ರೆ ಸೂಪರ್ ಆಗೈತೆ ರೀ. ಅದ್ರಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ರೀ. ಸೊ ಫೈನಲಿ ನೋಡಿರಿ ಫ್ರೆಂಡ್ಸ ನಮ್ಮದು ಚಿಕನ್ ಸಾರು ರೆಸಿಪಿ ಆಮೇಲೆ ಕಬಾಬ್ ರೆಸಿಪಿ ರೆಡಿ ಆದರೆ ಬಿಸಿ ರೊಟ್ಟಿನೂ ಮಾಡಿದೆ ರೀ. ಬಿಸಿ ರೊಟ್ಟಿ ಅಂತೂ ಮಧ್ಯಾಹ್ನ ಮಾಡಿದೆ ರೀ. ಈಗಲೂ ಕೂಡ ಒಂದೆರಡು ಬಿಸಿ ರೊಟ್ಟಿ ಮಾಡಿದೆ ರೀ. ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ವಿಡಿಯೋ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲಿ ತನಕ ಟೇಕ್ ಕೇರ್ ಬಾಯ್.